ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಬೇಸಿಗೆಯಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಸಾಧ್ಯತೆ, ಮುಂಜಾಗ್ರತಾ ಸಭೆ ನಡೆಸಿ ಸೂಚನೆ ನೀಡಿದ ಶಾಸಕರು. ಗ್ರಾಮ ಪಂಚಾಯಿತಿ ಅವಧಿ ಮುಗಿಯುತ್ತಿದೆ, ಸಿಕ್ಕಲ್ಲೆಲ್ಲ ಸಹಿ ಮಾಡಬೇಡಿ ಎಂದು ಪಿಡಿಒಗಳಿಗೆ ಸೂಚನೆ ನೀಡಿದ ಬೇಳೂರು. ಶ್ರೀಗಂಧ ಸಂಕೀರ್ಣದಲ್ಲಿ ವಸತಿ ಗೃಹ ಲೋಕಾರ್ಪಣೆ, ಕುಶಲಕರ್ಮಿಗಳನ್ನು ಕಾರ್ಮಿಕ ಇಲಾಖೆ ವ್ಯಾಪ್ತಿಗೆ ತರುವ ಭರವಸೆ ನೀಡಿದ ಶಾಸಕರು. ಹಸಿ ಚಿತ್ತಾರ ಕ್ಯಾಲೆಂಡರ್ ಬಿಡುಗಡೆ, ಹಸಿ ಚಿತ್ತಾರ ಕುರಿತ ಮಾಹಿತಿ ಪಠ್ಯದಲ್ಲಿ ಸೇರಿಸುವ ಭರವಸೆ ನೀಡಿದ ಮಧು ಬಂಗಾರಪ್ಪ. ಜನವರಿ 29ರಂದು ರಂಗಾಯಣದಿಂದ ನಮ್ಮೊಳಗೊಬ್ಬ ಗಾಂಧಿ ನಾಟಕ ಪ್ರದರ್ಶನ ಕುರಿತು ಎಚ್.ಬಿ. ರಾಘವೇಂದ್ರ, ಪ್ರಸನ್ನ, ವೆಂಕಟೇಶ್ ಮಾಹಿತಿ. ಈಗ ಸುದ್ದಿಯ ವಿವರ. ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೂರುವ ಸಾಧ್ಯತೆ ಇದ್ದು, ಸಮರ್ಪಕ ಕುಡಿಯುವ ನೀರು ಪೂರೈಸಲು ಸಜ್ಜಾಗುವಂತೆ ಗ್ರಾಮ ಪಂಚಾಯಿತಿಗಳಿಗೆ ಸೂಚಿಸಲಾಗಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರ ಕುಡಿಯುವ ನೀರು ಸರಬರಾಜು ಮತ್ತು ನೈರ್ಮಲ್ಯ ಮಂಡಳಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರಶ್ಮಿ, ಕಾರ್ಯನಿರ್ವಹಣಾಧಿಕಾರಿ ಶಿವಪ್ರಕಾಶ್, ಉದ್ಯೋಗ ಖಾತ್ರಿ ಸಹಾಯಕ ಕಾರ್ಯದರ್ಶಿ ಹನೀಫ್, ನೀರು ಸರಬರಾಜು ಮಂಡಳಿಯ ಗುರುಕೃಷ್ಣ ಶೆಣೈ, ಶಾಸಕರ ಕರ್ತವ್ಯಾಧಿಕಾರಿ ಟಿಪಿ ರಮೇಶ್, ಶ್ರೀನಿವಾಸ್ ಮೂರ್ತಿ ಇನ್ನಿತರರು ಹಾಜರಿದ್ದರು. ಕೆಲವೊಂದು ಬೋರ್ವೆಲ್ಗಳು ಸಹ ನೀರಿನ ಕೊರತೆ ಆಗಿ ನಿಂತೋಗಿದೆ. ಈಗ ಅದಕ್ಕೆ ಅರ್ಜೆಂಟಾಗಿ ಟಾಸ್ಕ್ ಫೋರ್ಸಿಂದ ಒಂದು ಮೀಟಿಂಗ್ ತೊಗೊಂಡಿದ್ದೀವಿ. ಬಹುಗ್ರಾಮದ್ದು ಕೆಲವು ಕಡೆ ಈಗಾಗಲೇ ಹೊಸೂರು ಈ ನಮ್ಮ ಗೌತಮ್ಪುರದಲ್ಲಿ ಆಗಿದೆ. ಈ ಕಡೆದು ಇನ್ನೂ ಬಹುಗ್ರಾಮದ್ದು ಇನ್ನೊಂದು 2 ತಿಂಗಳಾಗುತ್ತೆ. ಕೆಲವು ಕಡೆ ಕೊಡಬೇಕಂತ ತೀರ್ಮಾನ ಮಾಡಿದ್ದೀನಿ. ಹೆಗ್ಗೋಡು, ಕಲ್ಮನೆ, ಭೀಮನಕೋಣೆ, ಆವಿನಹಳ್ಳಿ, ಕೋಳೂರು ಮತ್ತು ಹೆಜ್ಜೆಗಳ ಮನೆ ಇದಿಷ್ಟಕ್ಕೆ ಒಂದು 2 ತಿಂಗಳಲ್ಲೇ ಅದನ್ನು ವ್ಯವಸ್ಥೆ ಮಾಡಬೇಕಂತ ಈಗ ಕನೆಕ್ಷನ್ ಕೊಡಬೇಕು ಅನ್ನೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ಯಾಕಂದರೆ ಆ ಭಾಗದಲ್ಲಿ ಬೋರ್ವೆಲ್ಲು ಸರಿಯಾಗಿ ಬರೋಲ್ಲ, ತುಂಬ ನೀರಿನ ಅಭಾವ ಜಾಸ್ತಿ ಆಗಿದೆ. ಇನ್ನೂ ಕೆಲವು ಕಡೆ ಎಲ್ಲ ಸ್ವಲ್ಪ ನೀರಿನ ಅಭಾವ ಇರೋದ್ರಿಂದ ಎಮರ್ಜೆನ್ಸಿ ಬೋರ್ವೆಲ್ ಹೊಡಿಬೇಕಂತೇಳಿ ಎಲ್ಲೆಲ್ಲ ಆಗಬೇಕು ಅನ್ನೋದನ್ನ ಎಲ್ಲ ಪಿಡಿಒಗಳನ್ನೆಲ್ಲ ತಗೊಂಡಿದ್ದೀವಿ. ಅದಕ್ಕೆ ಹೊಡಿಲಿಕ್ಕೆ ಅವಕಾಶ ಇದೆ. ಈಗ ನಮ್ಮ ಟಾಸ್ಕ್ ಫೋರ್ಸಲ್ಲಿ ಸಿಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಎಮರ್ಜೆನ್ಸಿ ನಮ್ಮ ಹತ್ರ ಬೇರೆ ಇದರಲ್ಲೂ ಸಹ ದುಡ್ಡಿದೆ, ನಾವು ಕೊಡಲಿಕ್ಕೆ ಏನು ಕೊರತೆ ಏನಿಲ್ಲ. ಅದು ಇಲ್ಲ ಅಂತ ಹೇಳಿದರೆ ಕೊನೆ ಪಕ್ಷ ಲಾಸ್ಟಿಗೆ ಅವರು ಪಿಡಿಒಗಳೆಲ್ಲರೂ ಸೇರಿ ಟ್ಯಾಂಕರಲ್ಲಿ ನೀರು ಹೊಡಿಬೇಕು. ಎಮರ್ಜೆನ್ಸಿಗೆ ಇನ್ನೂ ಇಲ್ಲ ಅಂತ ಆದ ಸಂದರ್ಭದಲ್ಲಿ ಆ ಊರಿಗೆ ಟ್ಯಾಂಕರಲ್ಲಿ ಹೊಡೆದು ನೀರು ಕೊಡುವಂಥ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿದ್ದೀವಿ. ಈಗಾಗಲೇ ನಿಮ್ಗೆ ಗೊತ್ತಿದೆ, ಗ್ರಾಮ ಪಂಚಾಯತಿಯ ಅಧಿಕಾರ ಬಹುಶಃ ಇನ್ನೊಂದು 10ನೇ ತಾರೀಕು 11-12 ಮುಗಿತಾ ಇದೆ. ಅವರಿಗೆ ಪಾಪ ಈಗ ನೆಕ್ಸ್ಟು ಜವಾಬ್ದಾರಿ ನಮ್ಮ ಪಿಡಿಒಗಳು ಮತ್ತು ಆಡಳಿತ ಅಧಿಕಾರಿಗಳನ್ನು ಹಾಕ್ತಾರೆ. ಆಮೇಲೆ ಅವ್ರ ಮೇಲೆ ಜವಾಬ್ದಾರಿ ಜಾಸ್ತಿ. ಅದಕ್ಕೋಸ್ಕರ ನಾವೀಗ ಸಣೆಯವರು ಇವತ್ತು ಏನು ನೀರಿನ ಈಗ ಏನು ವ್ಯವಸ್ಥೆ ಅವ್ರಿಗೆ ಗೊತ್ತಿದೆ, ಯಾವ ಭಾಗದಲ್ಲಿ ಎಲ್ಲೆಲ್ಲಿ ಕೊರತೆ ಅನ್ನೋದು ಅವ್ರಿಗೆ ಗೊತ್ತಿದೆ. ನಾವು ಹೋದಷ್ಟು ಸುಮಾರಷ್ಟು ಬೋರ್ವೆಲ್ ಬಡಿಸಿದ್ದೀವಿ. ಸುಮಾರು ಹೋದಷ್ಟು 28 ಬೋರ್ವೆಲ್ಲನ್ನು ಬಡಿಸಿದ್ದೀವಿ. ಈ ವರ್ಷವೂ ಅಷ್ಟೇ, ಅದಕ್ಕಿಂತ ಜಾಸ್ತಿ ಆದರೆ ಹೊರಡಿಸ್ಕೊಡ್ತೀವಿ. ಅದರಲ್ಲೇನು ಕಮ್ಮಿ ಯಾವುದೂ ಮಾಡೋದಿಲ್ಲ. ಆದಷ್ಟು ಆ ಜನರಿಗೆ ನೀರು ಕೊಡಬೇಕನ್ನೋ ಉದ್ದೇಶ ನಮ್ಮದಿದೆ. ಆದರೆ ಈ ವರ್ಷ ನೀರು ಅದು ಯಾಕೆ ಅಭಾವ ಆಗ್ತಾ ಇದೆ ಅನ್ನೋದು ಗೊತ್ತಿಲ್ಲ, ಏನೋ ಗೊತ್ತಿಲ್ಲ. ಈ ಸರಿ ಒಳ್ಳೆ ಮಳೆ ಆಗಿದೆ, ಹಿಂದೆ 5 ತಿಂಗಳು ಮಳೆ ಆಗಿದೆ, ಆದರೂ ನೀರಿನ ಕೊರತೆ ಆಗಿದೆ. ಅಭಿ ನೀರನ್ನ ಹೆಚ್ಚು ಬರ್ತಾ ಇಲ್ಲ, ಅದು ನಿಂತೋಗ್ಬಿಡುತ್ತೆ. ಇನ್ನೊಂದು ತಿಂಗಳಲ್ಲಿ ಅಭಿ ನೀರು ನಿಂತೋಗ್ಬಿಡುತ್ತೆ. ಹಾಗಾಗಿ ಈಗ ಅದಕ್ಕೋಸ್ಕರನೇ ಇವತ್ತು ಮೀಟಿಂಗ್ ಕರೆದು ಯಾವ್ಯಾವ ಊರಿನಲ್ಲಿ ಪ್ರಾಬ್ಲಮ್ ಇದೆ ಅದೆಲ್ಲವನ್ನು ಬಗೆಹರಿಸೋ ದೃಷ್ಟಿಯಲ್ಲಿ ಇವತ್ತು ಈ ಮೀಟಿಂಗ್ ಟಾಸ್ಕ್ ಫೋರ್ಸ್ ಮೀಟಿಂಗ್ ಕರೆದಿದ್ದೀನಿ. ಅದಕ್ಕೆ ಎಲ್ಲ ಪಿಡಿಒಗಳು ಬಂದಿದ್ದಾರೆ, ನೆಕ್ಸ್ಟ್ ಅಧಿಕಾರಿಗಳು ಇರೋದ್ರಿಂದ ಆದಷ್ಟು ಇವರೆಲ್ಲರ ಜವಾಬ್ದಾರಿ ಇದೆ. ಮತ್ತು ಎಲ್ರಿಗೂ ಹೇಳಿದ್ದೀನಿ ನಾನು, ಈಗ ತುರ್ತಾಗಿ ಈಗ ಏನಾಗಿದೆ, ಈಗ ಅಧಿಕಾರ ಮುಗಿತಾ ಇದೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಮೆಂಬರ್ಸ್ ಇದೆಲ್ಲ. ಹಂಗಂತೇಳಿ ಇವರೆಲ್ಲ ಅಧಿಕಾರಿಗಳು ಹೇಳಿದ್ದೀನಿ, ಯಾವುದೇ ಬಿಲ್ಗಳನ್ನು ಅರ್ಜೆಂಟ್ ಹಾಕುವಂಥದ್ದಕ್ಕೆ ಯಾವುದೇ ಆಗಬಾರ್ದು. ತಾವು ನೋಡ್ಕೊಳ್ಳಿ. ನಮ್ಮ ಇವಾಗೂ ಹೇಳಿದ್ದೀನಿ, ಎಲ್ಲ ಪಂಚಾಯತಿಗಳನ್ನು ಪಿಡಿಒಗಳನ್ನ ಕರೆದು ಒಂದ್ಸರಿ ನೋಡಿಕೊಂಡು ಅದು ಕರೆಕ್ಟಾಗಿ ಸೈನ್ ಮಾಡಿ ಅಂತ ಹೇಳಿದ್ದೀನಿ. ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದೇನೆ. ಯಾಕಂದ್ರೆ ನಾಳೆ ಪಾಪ ಅವರಿಗೂ ತೊಂದರೆ ಆಗಬಾರ್ದಲ್ಲ. ಕೊನೆ ಮೂಮೆಂಟಲ್ಲಿ ಏನೇನು ಆಗಬೇಕಲ್ಲ ಬಂದ್ಬಿಟ್ಟು ಹೋಗ್ಬೋದು, ಆಗಬಾರ್ದು ಅಂತಲೂ ಹೇಳಿದ್ದೀನಿ. ಒಟ್ಟಲ್ಲಿ ಮುಂದೆ ಬರುವಂಥ ದಿನದಲ್ಲಿ ಇವರಿಗೆ ಜವಾಬ್ದಾರಿ ಜಾಸ್ತಿ ಇದೆ. ಪಿಡಿಒಗಳು ಅವರು ನಡೆಸ್ಕೊಂಡು ಹೋಗಬೇಕು. ಯಾವಾಗ ಎಲೆಕ್ಷನ್ ಆಗುತ್ತೆ ಗೊತ್ತಿಲ್ಲ, 2-3 ತಿಂಗಳು ಹೋಗ್ಬೋದು ಅಂತ ಹೇಳ್ತಾರೆ. ಅಲ್ಲಿವರೆಗೆ ಜವಾಬ್ದಾರಿ ಇವರಿಗೆ ಇರುತ್ತೆ. ಯಾಕಂದರೆ ಮೆಂಬರ್ ಇರೋಲ್ಲ, ಅಧ್ಯಕ್ಷರಿರಲ್ಲ, ಉಪಾಧ್ಯಕ್ಷರಿರಲ್ಲ, ಇವೆಲ್ಲ ಇವರೇ ಇರ್ತಾರೆ. ಹಾಗಾಗಿ ಜನಸಾಮಾನ್ಯರ ಸ್ಪಂದನೆ ಮಾಡೋಕ್ಕೆ ಇವ್ರಿಗೊಂದು ಜವಾಬ್ದಾರಿ ಬರುತ್ತೆ. ಅದು ಮಾಡಿ ಅಂತ ಹೇಳೋಕ್ಕೆ ಕರೆದಿರ್ತೀವಿ. ಖಂಡಿತ ಅದು ಮಾಡ್ತಾರೆ. ಯಾಕಂದರೆ ಹಿಂದೆಲ್ಲ ನೀರಿನ ಸಮಸ್ಯೆ ಭಾಳ ಹಿಂದೆ ಬಂದಾಗ 2000 ನಾನು ಫಸ್ಟ್ ಬಂದಾಗ ಭಾಳ ನೀರಿನ ಸಮಸ್ಯೆ ಬಂದಿತ್ತು.
ಆ ಕಾಲದಲ್ಲಿ ನಿಜವಾಗ್ಲೂ ಅವರಿಗೆ ಅಭಿನಂದನೆ ಸಲ್ಲಿಸಿ ಕಾರ್ಯದರ್ಶಿಗಳು ಉತ್ತಮವಾದಂಥ ಹೊಸನಗರ ಸಾಗರದಲ್ಲಿ ಒಳ್ಳೆ ರೀತಿಯ ಒಂದು ಕೆಲಸವನ್ನು ಮಾಡಿ ಆ ಭಾಗದ ರೈತರಿಗೆ ನೀರು ಕೊಟ್ಟಿದ್ದರು. ನಿಜವಾಗ್ಲೂ ಅದು ಖುಷಿ ತರುವಂಥ ವಿಚಾರ, ಅದು ಮಾಡಿದ್ದಾರೆ. ಹಾಗೆ ಈಗ ಕುಡಿಯೋ ನೀರಿಗೆ ಟಿ ಸಿಗಳು ಹಾಳಾಗ್ತಾ ಇದ್ದಾವೆ. ಅದಕ್ಕೆ ಈಗ ನಮ್ಮ KEB ಅವ್ರನ್ನೂ ಕರೆಸಿದ್ದೀನಿ. ಆಮೇಲೆ ನಮ್ಮ JJM ಇಂದ ಬರುವಂಥ ಇದರಲ್ಲಿ ಯಾವ್ಯಾವ ವಿಶೇಷ ಬೋರ್ವೆಲ್ ಕೊಡ್ತಾರೆ ಅದರಲ್ಲೂ ಬರುತ್ತೆ, ಅವರಿಗೆ ಹೇಳಿದ್ದೀನಿ. ಒಟ್ಟು ಎಲ್ಲ ಇಲಾಖೆಯವರು ಸೇರಿಕೊಂಡು ಆ ಭಾಗದ ಜನರಿಗೆ ನಿರಂತರವಾದಂಥ ಯಾವುದೇ ತೊಂದರೆ ಆಗಲು ನೋಡ್ಕೊಳ್ಳುವಂಥ ದೃಷ್ಟಿಯಲ್ಲಿ ಇವತ್ತಿನ ಈ ಒಂದು ಟಾಸ್ಕ್ ಫೋರ್ಸ್ ಮೀಟಿಂಗ್ ಕರೆದಿದ್ದೀನಿ. ಇದು ಅವರಿಗೆ ಜವಾಬ್ದಾರಿ ವಹಿಸ್ತಾ ಇದ್ದೀನಿ. ಇವತ್ತು ನಾನು ರಸ್ತೆ ಏನು ಹಾಳಾಗಿತ್ತು ಅದಕ್ಕೆ ಈಗ ಮಳೆಗಾಲದ 20 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಈ ಸರಿ. 20 ಕೋಟಿ ರೂಪಾಯಿನ ರಸ್ತೆಗೆ ಮತ್ತು ಕೆಲವು ಜಡ್ಸ್ ಹೋಗಿರ್ತಾವಲ್ಲ ರಕ್ಷಣಾತ್ಮಕ ಕೆಲಸ ಸರಿ ಮಾಡಿಲ್ಲ. ಕೆಲವರೆಲ್ಲ ಅದನ್ನ ಕರೆದೇ ನಿಲ್ಲಿಸಿದ್ದಾರೆ. ಕೆಲವರು ಮಾಡ್ತಾ ಇದ್ದಾರೆ, ಕೆಲವರು ಮಾಡಿಲ್ಲ. ಕೆಲವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಕೆಲವರು ಹೊರಗಡೆಯಿಂದ ಹಿಡಿದವರು ಯಾರು ಸರಿಯಾಗಿ ಕೆಲಸ ಮಾಡಿಲ್ಲ. ನಾವು ಯಾವುದೂ ಬಿಲ್ಲು ಕೊಟ್ಟಿಲ್ಲ, ಅವ್ರು ಹಾಗೆ ಇಟ್ಕೊಂಡಿದ್ದೀವಿ. ಅವರು ಕರೆಕ್ಟಾಗಿ ಕೆಲಸ ಮಾಡಿಬಿಟ್ಟಿದ್ರೆ ಈ ಟೆಂಡರ್ ಕರೆದಂತ ಪ್ರಾಬ್ಲಮ್ ನಮಗೆ. ಈಗ ಅದಕ್ಕೋಸ್ಕರ ಅವರಿಗೆಲ್ಲ ವಾರ್ನಿಂಗ್ ಎಲ್ಲ ಕೊಟ್ಟಿದ್ದೀವಿ, ಈಗಲೇ ತೊಗೊಂಡಿದ್ದೀವಿ. ಅದನ್ನೆಲ್ಲ ನೋಡ್ಕೊತಾ ಇದ್ದೀವಿ. ಈಗ ಅದನ್ನು ಬಿಡೋದಿಲ್ಲ. ಈಗ ಎಲ್ಲೆಲ್ಲಿ ಆಗಿದೆ ಅವರಿಗೆ ಕನೆಕ್ಷನ್ ಕೊಡಲಿಕ್ಕೆ ಅವಕಾಶ ಇದೆ. ಅದನ್ನು ನಾವು ಮಾಡಿಕೊಡ್ತೀವಿ. ಪ್ರೋಗ್ರಾಮದ್ದು ಈಗಾಗಲೇ ಕುಪ್ಪಗೋಡಲ್ಲಿ ನಾವು ಮಾಡಿದ್ದೀವಲ್ಲ, ಈಗ ಅದನ್ನು ಒಂದು ಮೀಟಿಂಗ್ ಕರೆದು ಸದ್ಯದಲ್ಲಿ ಒಂದು 2 ತಿಂಗಳಲ್ಲಿ ಒಂದು 5 ಪಂಚಾಯತ್ಗೆ ಅವ್ರು ಕೊಡಬೇಕನ್ನೋದು ನಾವು ತೀರ್ಮಾನ ಮಾಡಿದ್ದೀವಿ. ಯಾಕಂದರೆ ಹೆಗ್ಗೋಡು, ಈ ಭೀಮನಕೋಣೆ ಈ ಭಾಗದಲ್ಲಿ ನೀರಿನ ಸೋರ್ಸೇ ಇಲ್ಲ. ಅಲ್ಲಿ ನೀರಿನ ಸಮಸ್ಯೆ ಇರೋದ್ರಿಂದ ಆ ಭಾಗದವರಿಗಾರು ಸ್ವಲ್ಪ ವ್ಯವಸ್ಥೆ ಆಗಲಿ ಅನ್ನೋ ದೃಷ್ಟಿಯಲ್ಲಿ ಇವತ್ತು ತೋರಿಸೋ ಕರೆದಿದ್ದೀನಿ. ಎಲ್ಲ PDOಗಳಿಗೂ ವಾರ್ನಿಂಗ್ ಕೊಟ್ಟಿದ್ದೀರಿ, ಒಳ್ಳೆ ರೀತಿ ನಡೆಸ್ಕೊಂಡು ಹೋಗಿ. ಮತ್ತು ಹಂಗೇನಾದ್ರೆ ಎಮರ್ಜೆನ್ಸಿ ಇದ್ದರೆ ಲಾಸ್ಟ್ ಟ್ಯಾಂಕ್ ಒಬ್ಬಳಿಗೂ ನಾವೇ ಕೊಡ್ತೀವಿ. ಈ ಗುಗ್ಗೋಡಿಯಿಂದಲೇ ತರ್ತೀವಿ ನಾವು, ಅಲ್ಲಿಂದ ಕೊಡಲೇ ಇಲ್ಲ. ಅದು ತಾಲೂಕು ಮಾತ್ರ ತಗೊಳ್ತಾರಂತೆ ಅವರು. ಗುಡಿಗಾರಿಕೆ ಕಲೆ ಉಳಿಸಿ ಬೆಳೆಸಲು ನಿಮ್ಮ ಕೊಡುಗೆ ಅಪಾರವಾಗಿದೆ. ನಿಮ್ಮ ಬೇಕು ಬೇಡಗಳಿಗೆ ನಾನು ಸದಾ ಸ್ಪಂದಿಸುತ್ತಾ ಬಂದವನು ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಶ್ರೀಗಂಧ ಸಂಕೀರ್ಣದಲ್ಲಿ ಸೋಮವಾರ ಹರಿದ್ರ ಗಣಪತಿ ದೇವಾಲಯ ಸಮಿತಿ ವತಿಯಿಂದ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಅವರು ವಸತಿ ಗೃಹ ಲೋಕಾರ್ಪಣೆ ಮಾಡಿ ಮಾತನಾಡುತ್ತಿದ್ದರು. ಕುಶಲಕರ್ಮಿ ಬಿ ಬಂಗಾರಪ್ಪ ಗುಡಿಗಾರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಅಖಿಲ ಭಾರತ ಗುಡಿಗಾರರ ಸಮಾಜದ ಅಧ್ಯಕ್ಷ ವಿಜಯಕುಮಾರ್, ಕಿರಣ್ ಚಿತ್ರಾಕರ್, ಗಣೇಶ್ ಸಿಂಗ್, ಜಗದೀಶ್ ಇನ್ನಿತರರು ಹಾಜರಿದ್ದರು. ರಜನಿ ಮತ್ತು ಸಂಗಡಿಗರು ಪ್ರಾರ್ಥಿಸಿದರು. ಅಣ್ಣಪ್ಪ ಗುಡಿಗಾರ್ ಸ್ವಾಗತಿಸಿದರು. ಆದರ್ಶ ವಂದಿಸಿದರು. ಲೋಕೇಶ್ ಕುಮಾರ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ನನ್ನ ಒಂದು ಉದ್ದೇಶ ನಂದಷ್ಟೇ, ಬೇಳೂರು ಅಂದ್ರೆ ಸಮಾನತೆಯ ಒಂದು ಭಾವನೆ ನನ್ನ ಹತ್ರ ಇರುತ್ತೆ. ಅಷ್ಟೇ ಬಿಟ್ರೆ ನಾನು ಕೆಲಸ ಮಾಡೋದ್ರಲ್ಲೂ ಅಷ್ಟೇ ಆಸಕ್ತಿ ವಹಿಸ್ಕೊಳ್ತೇನೆ. ನನ್ನ ಉದ್ದೇಶ ನಿಮ್ಮನ್ನ ಕಾರ್ಮಿಕ ಇಲಾಖೆ ಸೇರಿಸಬೇಕು ಅನ್ನೋದು ನನ್ನ ದೊಡ್ಡ ಒಂದು ಕನಸು ಇತ್ತು. ಕಾರ್ಮಿಕ ಸಚಿವರ ಹತ್ರ ಮಾತಾಡಿದ್ದೀನಿ, ಮನೆಯ ಬಗ್ಗೆನೂ ಮೊನ್ನೆ ಚರ್ಚೆ ಮಾಡಿದ್ದೀನಿ. ಮೊನ್ನೆ ರಸ್ತೆ ಕೇಳಿದ್ರೆ ರಸ್ತೆನೂ ಆಗಿದೆ. ನಿಮ್ದು ರಸ್ತೆ ಇಲ್ಲಿಂದ ಅಲ್ಲಿವರೆಗೆ ಬಂದಿದೆ, ಸುತ್ತಾಯ್ತೆ ಬೇಕು ಅಂತ ಕೇಳ್ತಾ ಇದ್ದೀನಿ. ಮತ್ತೊಂದು ಸಂಖ್ಯೆನ ಏನಾಯ್ತಲ್ಲ, ಅದೇನು ಒಂದು ಗುರುಕುಲ ಸಹ ದುಡ್ಡನ್ನು ಕೊಟ್ಟಿದ್ದೀವಿ. ಗುರುಕುಲ ಆಗಿದೆ. ವ್ಯವಸ್ಥೆ ರಾಜ್ಯ ಸರ್ಕಾರದಲ್ಲಿ ಆಗಬೇಕು, ಚರ್ಚೆ ಆಗಬೇಕು. ನಾನು ಅದೇ ಹೇಳ್ತಾ ಇದ್ದೀನಿ. ಇವತ್ತು ಈ ಭಾಗದ ಜನರು ಮನೆ ಒಂದು 14 ಮನೆ ಉಳಿದಿದೆ, 52 ಮನೆ ಉಳಿದಿದೆ. ಹಂತವಾಗಿ ಕೊಡ್ತೀನಿ ಅಂತಲೂ ಮೊನ್ನೆನೂ ಹೇಳಿದ್ದಾರೆ. ಒಂದಿಷ್ಟು ಮನೆಗಳ ಕೊಡಿಸುವಂತ ವ್ಯವಸ್ಥೆ ನಾವು ಮಾಡಬೇಕಾಗಿದೆ. ಇಲ್ಲಿಯ ಮೂಲ ಸೌಕರ್ಯಕ್ಕೆ ಏನಾಗಿದೆ, ಗಂಧದ ಸಂಕೀರ್ಣ ಅಂದ್ರೆ ನಿಂತೋಗಿದೆ, ಯಾಕೆ ಕೊಡಬೇಕು ಅನ್ನೋ ಭಾವನೆ ಸರ್ಕಾರದಿಂದ ಬಂದಿದೆ. ಅದನ್ನ ಅಳಿಸ್ಬೇಕು ನಾವು. ನಿಂತಿಲ್ಲ, ಇದೆ. ಮನೆಯಲ್ಲೇ ತಮ್ಮ ಕರಕುಶಲ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನ ಕಾರ್ಮಿಕ ಇಲಾಖೆ ತಗೊಳ್ಬೇಕು, ಅವ್ರನ್ನ ಸೇರಿಸಬೇಕು. ಕಾರ್ಮಿಕ ಇಲಾಖೆ ನೀವು ಕಾರ್ಡ್ದಾರ ಆದ್ರೆ ಬಹಳಷ್ಟು ಬೆನಿಫಿಟ್ ಇದೆ ನಿಮಗೆ. ಏನು ನಿಮಗೆ ಅದಕ್ಕೆ ಸಲಕರಣೆಗಳು ಕೊಡ್ತಾರೆ, ಮಕ್ಕಳ ಶಿಕ್ಷಣ ಕೊಡ್ತಾರೆ, ಮಕ್ಕಳ ಮದುವೆ ದುಡ್ಡು ಕೊಡ್ತಾರೆ, ನಿವೃತ್ತಿ ವೇತನ ಬರುತ್ತೆ. ಬಹಳಷ್ಟು ಆಕ್ಸಿಡೆಂಟ್ ಆದ್ರೆ, ಏನೋ ತೊಂದರೆ ಆದ್ರೆ ಅದಕ್ಕೆ ಪರಿಹಾರ ಇದೆ. ಇನ್ಸೂರೆನ್ಸ್ ಇದೆ, ಫ್ರೀ ಇನ್ಸೂರೆನ್ಸ್ ಮಾಡ್ಕೊಡ್ತಾರೆ. ಒಬ್ಬ ವ್ಯಕ್ತಿ ಇದಾದ್ರೆ ಮೊನ್ನೆ ನೋಡಿದ್ರೆ ನಾವು 10 ಲಕ್ಷವರೆಗೆ ಕೊಡ್ಲಿಕ್ಕೆ ಅವಕಾಶ ಇದೆ. ಇವೆಲ್ಲ ಬೆನಿಫಿಟ್ಸ್ಗಳು ನಿಮ್ಗೆ ಸಿಗುತ್ತೆ. ಆ ಬೆನಿಫಿಟ್ಸ್ ನಿಮಗೆ ಸಿಗ್ತಾ ಇಲ್ಲ, ಪಾಪ ನಿಮ್ಗೆ ಏನು ಸಿಗ್ತಾ ಇಲ್ಲ. ಇವತ್ತು ನೀವೇನಾಗಿದ್ರೆ ಗಂಧದ ಸಂಕೀರ್ಣದ ಮಾಲೀಕರಾಗಿ ಕೂತಿದ್ರೆ ಅಷ್ಟೇ, ಅದಕ್ಕೆ ಯಾವುದೇ ಹಾಗಾಗಿ ಖಂಡಿತ ಮಾಡೋಣ. ಅದಕ್ಕೆ ಏನೇನಾಗ್ಬೇಕು ಅನ್ನೋದನ್ನ ನಾನೊಬ್ಬ ಶಾಸಕನಾಗಿ ನಾನು ಮಾತ್ರ ಚಿಂತನೆ ಮಾಡೋದು. ನೀವೇನ್ ಹೇಳ್ತೀರೋ ನೀವೆಲ್ಲವನ್ನ ನಾನು ತಿಳ್ಕೊಂಡಿರ್ತೀನಿ. ಆದ್ರೆ ಅದನ್ನು ಚಿಂತನೆ ಮಾಡಿ ಆ ಕಷ್ಟಪಟ್ಟಂತ ಜನರಿಗೆ ಸೌಕರ್ಯ ಸಿಗಬೇಕಂತ ಚಿಂತನೆ ನಾನು ಮಾಡೇ ಮಾಡ್ತೇನೆ. ಯಾವತ್ತೂ ನನ್ನ ಗಮನದಲ್ಲಿದ್ದೆ.
ಯಾರೇ ನಮ್ಮ ಮನೆ ಬಂದು ಅರ್ಜಿ ಕೊಟ್ಟೋದ್ರೆ ಅದನ್ನ ಹಂಗೆ ಮಡಿಚಿಡಲ್ಲ ನಾನು. ಅರ್ಜಿಗೆ ಒಂದು ಬೆಲೆ ಇದೆ. ಯಾವುದೇ ವ್ಯಕ್ತಿ ಒಂದು ಅರ್ಜಿ ಕೊಟ್ರೆ ಬೇಳೂರಿಗೆ ಅರ್ಜಿಗೆ ಒಂದು ತೂಕ ಇರ್ತದೆ, ಆ ಅರ್ಜಿಗೆ ಒಂದು ಬೆಲೆ ಕೊಡ್ತೀವಿ ನಾವು. ಹಾಗೆ ಇವತ್ತು ಯಾರೇ ಬಂದ್ರು ಸಹ, ಯಾವುದೇ ವ್ಯಕ್ತಿ ಫೋನ್ ಮಾಡಿ ನಂಗೆ ಹೇಳಿದ್ರು ಸಹ ಸ್ಪಂದನೆ ಮಾಡಿ ನಾವು ಆ ಕೆಲಸವನ್ನು ಮಾಡ್ಕೊಳ್ಳೋ ಕೆಲಸ ನಾವು ಮಾಡ್ತೀವಿ. ಅಂದ್ರೆ ಆ ರೀತಿ ಬರ್ಬೇಕನ್ನೋದು ನಮ್ಮ ಉದ್ದೇಶ ಅದೇ. ಅದರಿಂದ ಗಂಧದ ಸಂಕೀರ್ಣದ ಜನರಿಗೆ ಈಗಾಗಲೇ ಇದು ಕೇಳಿದ್ರು, ಒಂದು ವಸತಿ ಗೃಹ ಕೇಳಿದ್ರು, ಸ್ವಲ್ಪ ಕಮ್ಮಿ ಆಯ್ತು ಅವಾಗ ಸ್ವಲ್ಪ ಹಣ ಅವತ್ತು ಅಷ್ಟೊಂದು ಇರಲಿಲ್ಲ ಅಲ್ಲಿ. ಆ ನಂತರ ಸಹ ಸ್ವಲ್ಪ ಅಡ್ಜಸ್ಟ್ ಮಾಡಿ ಕೊಡಿಸಿದೆ. ಪಾಪ ಚೆನ್ನಾಗಿ ಮಾಡಿದೆ, ತುಂಬಾ ಚೆನ್ನಾಗಿ 2 ರೂಮ್ ಬಂದಿದೆ, ಶೌಚಾಲಯ ಎಕ್ಸ್ಟ್ರಾ ಬಂದಿದೆ, ಚೆನ್ನಾಗಿ ಬಂದು ಇನ್ನೊಂದು ಬೇರೆ ಎಕ್ಸ್ಟ್ರಾ ಶುರು ಮಾಡಿದ್ದೀವಿ, ಅದಕ್ಕೂ ಸ್ವಲ್ಪ ಕೊಡ್ಸೋಣ. ಹೇಳಿ ಅದಕ್ಕೊಂದು ₹1,00,000 ಬರಂಗೆ ಮಾಡ್ತೀನಿ. ಹಿಂಗಾದ್ರೆ ಮಾಡುವ, ಏನು ಅಡ್ಜಸ್ಟ್ ಮಾಡಿ ಕೊಡುವ. ರಸ್ತೆ ಆಮೇಲೆ ಲೈಟಿಂಗು ಹೇಳಿದ್ದೀರಿ, ಹೆಣ್ಮಕ್ಳು ಲೈಟಿಂಗ್ ಕೇಳಿದ್ರೆ ಮೊನ್ನೆ ಅಲ್ಲಿ ಫುಲ್ ಲೈಟಿಂಗ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ಅಲ್ಲಿವರೆಯಿಂದ ಟರ್ನ್ ಮಾಡಿವರೆಗೆ ಲೈಟಿಂಗ್ ಕೊಡ್ತೀನಿ, ನಿಮ್ಮ ಎಂಟ್ರೆನ್ಸ್ ವರೆಗೂ ಕೊಡ್ತೀನಿ. ಮುಂದುವರ್ಸಕ್ಕೆ ಹೇಳಿದ್ದೀನಿ, ನಿಮ್ಮ ಅಲ್ಲಿವರೆಗೂ ಸ್ವಲ್ಪ ಮುಂದುವರಿಸಿ ಸ್ವಲ್ಪ ಮುಂದೆ ಹೋಗ್ಲಿ ಲೈಟಿಂಗ್ ಅಂತ ಹೇಳಿದ್ದೀನಿ. ಇನ್ನು ಸ್ವಲ್ಪ ದಿನದಲ್ಲಿ ಅಲ್ಲಿಂದ ಅಲ್ಲಿವರೆಗೂ ಲೈಟಿಂಗ್ ಬರ್ತದೆ, ಶುರು ಮಾಡ್ತಾ ಇದ್ದಾರೆ ಈಗ. ಲೈಟಿಂಗ್ ನಾಳೆಯಿಂದ ಶುರು ಮಾಡ್ತಾರೆ. ಮಾರಿ ಜಾತ್ರೆ ಬಂದಿದ್ರಿಂದ ಎಲ್ಲ ನೀವು ತಯಾರಾಗಿದ್ದೀರಾ? ಯಾಕಂದ್ರೆ ಸಾಗರದ ಮಾರಿ ಜಾತ್ರೆ ಇಡೀ ರಾಜ್ಯದ ಗಮನ ಸೆಳೆಯುವಂತ ಒಂದು ಮಾರಿ ಜಾತ್ರೆ. ತಾಯಿಯ ಆಶೀರ್ವಾದ ಪಡೀಲಿಕ್ಕೆ, ತಾಯಿಯ ದರ್ಶನ ಮಾಡ್ಲಿಕ್ಕೆ ಕಾತುರದಲ್ಲಿ ಇವೆಲ್ಲರೂ ಇದೆ. ನಿಮ್ಮಲ್ಲೇ ಪೇಂಟಿಂಗ್ ಆಗೋದಲ್ಲ, ನೀವೇ ಆ ಕಳೆ ಬರೋದೇ ನೀವು ತರುವಂಥದ್ದು. ಹಾಗಾಗಿ ಇವತ್ತು ಇಡೀ ನಮ್ಮ ಎಲ್ಲ ಸಾಗರದ ರಸ್ತೆಗಳಿಗೆ ಟಾರ್ ರಸ್ತೆ ಮಾಡುವಂತ ಕೆಲಸದಲ್ಲಿ ಈಗ ನಾವು ಇದ್ದೀವಿ. ಈಗ ಆದಷ್ಟು ಮಾಡಿಸ್ತೇನೆ, ಎಷ್ಟಾಗುತ್ತೆ ಅಷ್ಟು ರಸ್ತೆಗಳನ್ನು ಮಾಡಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದೀವಿ. ಲೈಟಿಂಗ್ ಕೊಡ್ತಾ ಇದ್ದೀವಿ, ಎಲ್ಲ ಕಡೆ ಲೈಟಿಂಗ್ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ಸ್ವಚ್ಛತೆ ಕಡೆ ಗಮನ ಕೊಡ್ತಾ ಇದ್ದೀವಿ. ನಿಮ್ಮ ಎಲ್ಲ ಇಡೀ ನಮ್ಮ 31 ವಾರ್ಡ್ಗಳಿಗೂ ಸಹ ಕ್ಲೀನಿಂಗ್ ಆಗಿಲ್ಲ ಅಂತ ಸರ್ ಕೊಡ್ತೀವಿ. ಪೇಂಟಿಂಗ್ ಎಲ್ಲ ಮಾಡ್ಲಿಕ್ಕೆ ಹೇಳಿದ್ದೀನಿ. ಎಲ್ಲ ಪೇಂಟಿಂಗ್ ನಡೀತಾ ಇದೆ. ಎಲ್ಲ ಕಾಂಪೌಂಡ್ಗಳಿಗೆ, ಸರ್ಕಾರಿ ಕಟ್ಟಡಗಳಲ್ಲಿ ಪೇಂಟಿಂಗ್ ನಡೀತಾ ಇದೆ. ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ. ಒಟ್ಟಿನಲ್ಲಿ ಮಾರಿ ಜಾತ್ರೆ ನೋಡಿ, ಈ ಸರಿ ಬರೀ ಮಾರಿ ಜಾತ್ರೆಯನ್ನ ಮಾಡ್ತಾರೆ. ಬಹಳ ಜನ ಮಾರಿ ಜಾತ್ರೆಯನ್ನ ಮಾಡ್ಕೊಂಡು ಬಂದಿದ್ದೀವಿ. ಇಷ್ಟು ವರ್ಷಗಳ ಕಾಲ ಸಾಗರದಲ್ಲಿ ಮಾರಿ ಜಾತ್ರೆ ಮಾಡಿದ್ ಬಿಟ್ರೆ ಮಾರಿಕಮ್ಮನ ಹೆಸರಲ್ಲಿ ಯಾವುದೇ ಒಂದು ಸಾಧನೆ ಯಾರೂ ಮಾಡಿಲ್ಲ. ಈ ವರ್ಷ ನಾನು ಕ್ಷೇತ್ರದ ಗೌರವಾಧ್ಯಕ್ಷನಾದ್ಮೇಲೆ ಅಲ್ಲಿ ಬನ್ನಿ, ಇವತ್ತು ಮಾರಿಕಮ್ಮ ಜಾತ್ರೆಯ ಗೌರವಾಧ್ಯಕ್ಷನಾದ್ಮೇಲೆ ನಾನು ಈಗಾಗಲೇ ಒಂದು ಪಣ ತೊಟ್ಟಿದ್ದೀನಿ. ತಾಯಿಯ ಹೆಸರಲ್ಲಿ ಬಡವರಿಗೆ ಒಂದು ಶಾಲೆ ಆಗಬೇಕು, ತಾಯಿಯ ಹೆಸರಲ್ಲಿ ಬಡವರಿಗೆ ಒಂದು ಕಲ್ಯಾಣ ಮಂಟಪ ಆಗಬೇಕು. ಎಲ್ಲಿ ಗಣಪತಿಯ ಕೆರೆ ಕೆಳಗಡೆ ಜಾಗ ಇದೆ, ಅದಕ್ಕೋಸ್ಕರ ನಾನು ಮೀಸಲಾಗಿಟ್ಟಿದ್ದೀನಿ. ಒಂದು ಶಾಲೆ, ಒಂದು ಕಲ್ಯಾಣ ಮಂಟಪವನ್ನ ನಾನು ನಾಳೆ 26ಕ್ಕೆ ಶಂಕುಸ್ಥಾಪನೆ ಇಟ್ಕೊಂಡಿದ್ದೇನೆ. ಇಲ್ಲಿವರೆಗೆ ಬಂದಲ್ಲಿ ಯಾರು ಚಿಂತನೆ ಮಾಡಲಿಲ್ಲ. ಯಾರು ಬರೀ ಹಬ್ಬ ಮಾಡೋದು ಇದ್ಬಿಟ್ರೆ ಆಗಲ್ಲ. ತಾಯಿಯ ಕನಸಿರುತ್ತೆ, ತಾಯಿಯ ಒಂದು ಆಶೀರ್ವಾದ ಇದ್ದೇ ಇರುತ್ತೆ. ನೋಡಿ, ಹಿಂದಿನ ಸರಿ ಕೇವಲ 52 ಲಕ್ಷಕ್ಕೆ ಹರಾಜಾಯಿತು. ಆದ್ರೆ ಈ ಸರಿ ತಾಯಿ ಆಶೀರ್ವಾದ ಅಂತ ಕಾಣ್ತದೆ 1,34,00,000 ಹರಾಜಾಗಿದೆ. 1,34,00,000 ಹರಾಜಾಗಿದೆ. ಸರ್ ಮತ್ತೆ ನೀವು ಬಂದ್ ಮಾಡಿಸಿದ್ರು ಸರ್, ಇಲ್ಲ ಇನ್ನೊಂದು 25 ಲಕ್ಷಕ್ಕೆ ಹೋಗ್ತಿದ್ದದ. ಸಾಕ್ಬಿಡ ಅಂತೇಳಿ. ಯಾಕಂದ್ರೆ ಅದೊಂದೇ ಅಲ್ಲ, ಮತ್ತೆ ಅಂಗಡಿಗಳ ಹರಾಜು ಹೋಸ್ತರಿಗೆ ಈ ಸರಿಗೆ ಬಹಳ ಇದೆ. ಹೋಸರಿ ಅಮ್ಮಮ್ಮ ಅಂದ್ರೆ ಏನು ಒಂದು 70-80 ಲಕ್ಷಕ್ಕೆ ಹಿಡಿದಿದ್ರೆ ಏನ, ಈ ಸರಿ 3 ಕೋಟಿ ಹೋಗ್ತಾರೆ. ಇದೆಲ್ಲ ಹೇಗೆ ಸಾಧ್ಯ ಅಂದ್ರೆ ನಾನು ಯಾವತ್ತೂ ಅಡ್ಡ ಬರಲಿಲ್ಲ. ಮುಕ್ತವಾಗಿ ಹರಾಜು ಹಾಕ್ಲಿಕ್ಕೆ ಒಂದು ಬಾಕ್ಸ್ ಇಟ್ಟಿದ್ದೆ. ಆ ಬಾಕ್ಸ್ ಲಾಕ್ ಮಾಡಿ ಇಟ್ಟಿದ್ದೀವಿ. ನೀವು ಯಾರು ಬೇಕಾದ್ರೂ ಹರಾಜು ಹಾಕ್ರಿ, ನಿಮ್ ಎದುರಿಗೆ ಒಡೆದು ಓದಿ ಹರಾಜು ಟೆಂಡರ್ ಕೊಟ್ಟಿದ್ದೀವಿ. ಅಂಗಡಿನೂ ಅಷ್ಟೇ. ಹಿಂದಿನ ಸರಿ ಏನೋ ಎಷ್ಟು ಬೇಕಷ್ಟು ಕೂಗಿದ್ರು ಅವರು ಅಡ್ಜಸ್ಟ್ ಮಾಡಿದ್ರು ಅನ್ನೋದನ್ನ ಬಹಳ ಜನ ಹೇಳಿದ್ರು. ನಮ್ಗೆ ಗೊತ್ತಿಲ್ಲ, ನಾನು ಬಿಡೋಲ್ಲ. ನಾನೀಗ ಅಧಿಕಾರಿನೇ ಹಾಕ್ಬಿಟ್ಟಿದ್ದೀನಿ. ಹರಾಜಿನಲ್ಲಿ ತಹಸೀಲ್ದಾರ್ನ AC ಹಾಕ್ಬಿಟ್ಟಿದ್ದೀನಿ, ಅವರೇ ನಿಂತ್ಕೋಬೇಕಲ್ಲ. ಲಕ್ಷ್ಮೀ ಮೇಡಮ್ ಹಾಕ್ಬಿಟ್ಟಿದ್ದೀನಿ, ತಹಸೀಲ್ದಾರ್ನ ಹಾಕಿದ್ದೀನಿ. ಅವ್ರು ನಿಂತ್ಕೊಳ್ತಾರೆ. ದಿನ 20 ಅಂಗಡಿ ಹರಾಜು ಮಾಡ್ತಾರೆ. 20 ಅಂಗಡಿ ಹರಾಜಲ್ಲಿ ಮುಕ್ತವಾಗಿ ಅಲ್ಲೊಂದು ಬಾಕ್ಸ್ ಇಟ್ಟಿರ್ತಾರೆ. ಯಾರು ಎಷ್ಟು ಹಾಕಿರ್ತಾರೆ, ಯಾರಿಗೆ ಜಾಸ್ತಿ ಬಂದಿದೆ ಅವರಿಗೆ ಆ ಅಂಗಡಿ. ಬಹಳ ಜನ ಬೆಳಗ್ಗೆ ಒಂದು ಮಲೆನಾಡಿನ ದೀವರ ಸಮುದಾಯ ಪೋಷಿಸಿಕೊಂಡು ಬಂದಿರುವ ಹಸೆ ಚಿತ್ತಾರ ಕಲೆಯನ್ನು ಶಾಲೆಗಳ ಪಠ್ಯಕ್ರಮದಲ್ಲಿ ಸೇರಿಸಲಾಗುವುದು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದರು. ಸಾಗರ ತಾಲೂಕಿನ ಬಲೆಗಾರು ಗ್ರಾಮದಲ್ಲಿ ಕರ್ನಾಟಕ ದೀವರ ಸಾಂಸ್ಕೃತಿಕ ಅಧ್ಯಯನ ಸಂಸ್ಥೆ ಹಮ್ಮಿಕೊಂಡಿದ್ದ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿ ದೀವರ ಹಸೆ ಚಿತ್ತಾರ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಅವರು ಮಾತನಾಡುತ್ತಿದ್ದರು.
ಮಾಜಿ ವಿಧಾನಸಭಾಧ್ಯಕ್ಷ ಕಾಗೋಡು ತಿಮ್ಮಪ್ಪ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಹಾಸ್ಯ ಚಿತ್ತಾರ ಕಲಾವಿದರಾದ ಲಕ್ಷ್ಮಮ್ಮ ಗಡೇಮನೆ, ರಾಧಾ ಸುಳ್ಳೂರು, ಸ್ವಾತಿ ಪುನೀತ್, ಪವಿತ್ರ ಮೋಹನ್ ನಾಯ್ಕ್ ಅವರನ್ನು ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ವೆಂಕಟೇಶ್ ಮೆಳವರಿಗೆ, ಶಿವಾನಂದ್ ಕೊಗ್ವೆ, ಈಶ್ವರ್ ನಾಯ್ಕ್ ಕೊಗ್ವೆ, ಎಸ್ಪಿ ಕೆರೆಯಪ್ಪ, ಹರ್ಷಕುಮಾರ್ ಕೊಗ್ವೆ, ಸಂಧ್ಯಾ ಸಿಗಂದೂರು ಇನ್ನಿತರರು ಹಾಜರಿದ್ದರು. ದಿವ್ಯಶ್ರೀ ಕಾರ್ಯಕ್ರಮ ನಿರ್ವಹಿಸಿದರು. ನಾವು ಪ್ಲಾನ್ ಮಾಡ್ತಾ ಇದ್ವಿ ಸರ್. ಯಾಕಂದ್ರೆ ಮಕ್ಕಳಿಗೆ ಕಲಿಸ್ಬಿಟ್ರೆ ಪರಂಪರೆ ಯಾವತ್ತೂ ಕೂಡ ಉಳಿತದೆ. ನಮ್ಮಂತ ದೊಡ್ಡವ್ರ ಕೈಯಲ್ಲಿ ಉಳಿಯಲ್ಲ. ಅದೇನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅದು ಮುಗಿತೆಲ್ಲ, ಪಾಪ ಅವರೆಲ್ಲ ಕಷ್ಟಪಟ್ಟೆಲ್ಲ ಮಾಡಿರ್ತೇವೆ. ಮುಂದಿನ ಪೀಳಿಗೆ ತಗೊಳ್ಳಿಲ್ಲ ಅಂದ್ರೆ ಒಂದ್ ದಿವಸ ಇದು ಮಾಯ ಆಗೋಗುತ್ತದೆ. ಯಾವುದೇ ಕಾರಣಕ್ಕೂ ಬಿಡಬಾರ್ದು. ನನ್ನ ಇಲಾಖೆ ವತಿಯಿಂದ ನಾನು ಯಾವ ರೀತಿ ಇದನ್ನ ಮುಂದೆ ತಗೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಂದೇನಿದೆ, ನಮ್ಮ ಮಕ್ಕಳ ಕೈಯಲ್ಲೇ ಅದನ್ನು ಮಾಡ್ತಕ್ಕಂಥ ಕೆಲಸವನ್ನ ಆದಷ್ಟು ಬೇಗ ತೀರ್ಮಾನವನ್ನು ಕೂಡ ಮಾಡಿದೆ. ಇವತ್ತು ಬೆಳಗ್ಗೆ ಆಗಲೇ ಸರ್, ರಶ್ಮಿ ಅಂತ ಹೇಳಿ IAS ಆಫೀಸರ್ ಸರ್, ಮುಂಚೆ ತಮ್ಮ ಇದೆಲ್ಲ ಗುರುತಿಸ್ಬೇಕಾಗುತ್ತೆ ಸರ್. ರಶ್ಮಿ ಅಂತೇಳಿ ನಮ್ಮ IAS ಆಫೀಸರ್ ಸರ್. ಹೇಳ್ತೀಯಲ್ಲ, ಯಾಕಂತ ಹೇಳಿದ್ರೆ ಇವರು ಅಂದ್ರೆ ಬರೀ ಪುಕ್ಕಟ್ಟೆಯಾಗಿ ಜಾತಿಯಿಂದ ಅಲ್ಲ, ನಾವು ಹೋರಾಟ ನಿಮಗೆ ಭೂಮಿಯ ಹಕ್ಕನ್ನು ಕೊಟ್ಟಿದ್ದಾರೆ. ಕರೆಕ್ಟ್, ಭೂಮಿ ಹಕ್ಕನ್ನ ಕೊಟ್ಟಿರೋದು ಅಂತೇಳಿ ಕಾಗೋಡು ತಿಮ್ಮಪ್ಪಾಜಿ ಅವ್ರು ಹೇಳ್ತಾ ಇದ್ದಾರೆ. ಸೊ ದೇವರು ಅಂದ್ರೆ ಒಗ್ಗಟ್ಟಾಗಿ ಮುಂದೆ ಹೋಗ್ಬೇಕು, ಅದ್ ಅರ್ಥ ಮಾಡ್ಕೊಳ್ಳಿ. ಅದ್ರ ಕಲೆ ಇರ್ಬೋದು. ಅಕ್ಕ ನಮ್ಮವ್ವ ಎಷ್ಟು ಚೆನ್ನಾಗಿ ಮಾಡ್ತದೆ, ಆ ಮಟ್ಟಕ್ಕೆ ಇದು ಬರೋದು. ನಮ್ಮ ಅಕ್ಕ ನಮ್ಮ ಅವ್ವ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ರು, ಆ ರೀತಿ ಮಾಡಿ ಅಂತ ಹೇಳ್ತಾರೆ. ಅದನ್ನ ತಗೊಂಡು ಹೋಗ್ಬೇಕಂದ್ರೆ ನಮ್ಮ ಶಾಲೆಗಳಲ್ಲಿ ಇವತ್ತು ಬೆಳಗ್ಗೆ IAS ಆಫೀಸರ್ಗೆ ಫೋನ್ ಮಾಡಿ ನಾನು ಹೇಳಿದೆ ಸರ್, ಒಂದು ಮೀಟಿಂಗ್ ಫಿಕ್ಸ್ ಮಾಡಿಸ್ತೀನಿ, ಇದನ್ನ ತಗೊಂಡು ಮುಂದಿನ ದಿನಗಳಲ್ಲಿ ಶಾಲೆಗಳಲ್ಲಿ ಯಾವ ರೀತಿ ತಗೊಂಡ್ಬೇಕು. ಯಾಕಂದ್ರೆ ಮಕ್ಕಳು ಬೇಗ ಕಲ್ತು ಬಿಡ್ತಾರೆ. ಇದ್ರಲ್ಲಿ ಬಹಳ ಟ್ರೆಡಿಷನ್, ಒಂದೊಂದು ಲೈನಲ್ಲೂ ಕೂಡ ಒಂದು ವಿಭಿನ್ನವಾಗಿರ್ತಕ್ಕಂಥ ಒಂದು ಅರ್ಥ ಇರ್ತದೆ. ಅದಕ್ಕೊಂದು ಪರಂಪರೆ ಇದೆ, ಅದಕ್ಕೊಂದು ಹಿಸ್ಟ್ರಿ ಇದೆ. ನಮಗೆ ಅರ್ಥ ಆಗಿದೆಯೋ ಎಷ್ಟು ಗೊತ್ತಿಲ್ಲ, ಅದ್ರ ಮುಂದಿನ ಪೀಳಿಗೆಗೆ ಹೇಳಲಿಲ್ಲ ಅಂದ್ರೆ ಅದು ಮುಂದೆ ತಗೊಂಡು ಹೋಗ್ತಕ್ಕಂಥ ನಮ್ಮ ಶಾಲೆಯಲ್ಲಿ ಶಿವಾನಂದ್ ಅವರೇ ಅದನ್ನ ನಾವು ಮಾಡ್ತಾ ಇದ್ದೀವಿ. ಬೆಳಗ್ಗೆ ನಾನು IAS ಆಫೀಸರ್ ರಶ್ಮಿ ಅಂತ ಮುಂಚೆ AC ಆಗಿದ್ರು, ಅವರೇ ಇವಾಗ ನನ್ನ TRS. ಬೆಳಗ್ಗೆ ಫೋನ್ ಮಾಡಿ ಹೇಳಾಯ್ತು, ಹೇಮಂತ್ ಅವ್ರಿಗೆ ಮಾತಾಡಿ ಅಂತಾಯ್ತು. ಮುಂದಿನ ವಾರದಲ್ಲಿ ಒಂದು ದಿವಸ ಫಿಕ್ಸ್ ಮಾಡಿ ನಮ್ಮ KPS ಶಾಲೆಗಳಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಈ ಕಲೆ ಬಗ್ಗೆ, ಆ ಭಾಗದ ಕಲೆ ಬಗ್ಗೆ ನಾವು ತಗೊಂಡು ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಮಾಡ್ತೀವಿ. ಅದನ್ನ ಈ ಭಾಗದಲ್ಲಿ ಮತ್ತೆ ಇಡೀ ರಾಜ್ಯದಲ್ಲೂ ಕೂಡ, ಈ ಭಾಗದಲ್ಲಂತೂ ಹಸಿ ಚಿತ್ತಾರನ ಮುಂದೆ ತಗೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮ ಇಲಾಖೆಯಿಂದ ಇರ್ತದೆ. ನಾವು ಮಾಡ್ತೀವಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಬಹಳ ಸಂತೋಷ ಆಗ್ತದೆ. ಈ ತರ ಒಂದು ಪ್ರಚಾರವನ್ನ ಮಾಡತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಕ್ಯಾಲೆಂಡರ್ ಮೂಲಕನೂ ಮಾಡ್ತಕ್ಕಂಥದ್ದು ಇವತ್ತು ತಾವೆಲ್ಲರೂ ಕೂಡ ಕಾಗೋಡು ತಿಮ್ಮಪ್ಪಾಜಿಯವರ ಹೊಸದಿಂದ ನಿರ್ಮಾಣಿಸಿದ್ರಿ. ಈ ಸಂಸ್ಥೆ ಇನ್ನೂ ಒಳ್ಳೆ ರೀತಿಯಲ್ಲಿ ನಮ್ಮ ತೀವ್ರ ಸಾಂಸ್ಕೃತಿಕ ವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ರಲ್ಲಿ ಯಾವತ್ತೂ ಕೂಡ ಮುಂದೆ ಹೋಗ್ಲಿ, ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತಕ್ಕಂಥದ್ದು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಶಿವಮೊಗ್ಗ ರಂಗಾಯಣ ವತಿಯಿಂದ ಜನವರಿ 29ರಂದು LB ಕಾಲೇಜಿನ ದೇವರಾಜ ಅರಸು ಕಲಾಭವನದಲ್ಲಿ ನಮ್ಮೊಳಗೊಬ್ಬ ಗಾಂಧಿ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ಪ್ರಜ್ಞಾರಂಗ ತಂಡದ HB ರಾಘವೇಂದ್ರ ತಿಳಿಸಿದರು. ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ರಂಗಾಯಣ ನಿರ್ದೇಶಕ ಪ್ರಸನ್ನ ಡಿ ಮಾತನಾಡಿದರು. ಗೋಷ್ಠಿಯಲ್ಲಿ ನಿರ್ದೇಶಕ ಚಿದಂಬರರಾವ್ ಜಂಬೆ, ಪ್ರಮುಖರಾದ ಶಿವಾನಂದ್ ಕೊಗ್ವೆ, ಮನೋಜ್ ಕೊಗ್ವೆ, ಸಂದೀಪ್, ಅಣ್ಣಪ್ಪ ಇನ್ನಿತರರು ಹಾಜರಿದ್ದರು. ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನ ಮುಖ್ಯ ಸಹಕಾರ ಕೊಟ್ಟಿದೆ. ಅದ್ರ ಜೊತೆಗೆ ಕೈ ಜೋಡಿಸಿರೋದು ಪ್ರಜ್ಞಾರಂಗ ತಂಡ, ಆಮೇಲೆ ಸದ್ಗುರು ಟಾಕೀಸು ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ. 7 ಗಂಟೆಗೆ ನಾಟಕ ಶುರುವಾಗತ್ತೆ. ನಾಟಕದ ಆರಂಭದಲ್ಲಿ ಒಂದು 10 ನಿಮಿಷ ನಾಟಕದ 10 ನಿಮಿಷ ಕಾರ್ಯಕ್ರಮ ಇರುತ್ತೆ. ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ DR ಜಯಂತ್ರವರು ಈ ನಾಟಕಕ್ಕೆ ಚಾಲನೆಯನ್ನು ಕೊಡ್ತಾರೆ. ದಯಮಾಡಿ ಎಲ್ಲ ಪತ್ರಕರ್ತರು ಕೂಡ ಬಹಳ ಮುಖ್ಯವಾಗಿ ನೀವು ಇದರಲ್ಲಿ ಹಾಕಬೇಕಾಗಿರೋದು ಉಚಿತವಾದಂಥ ಪ್ರವೇಶ ಇರುತ್ತೆ. ಇದಕ್ಕೆ ಯಾವುದೇ ಥರದ ಫೀಯನ್ನು ನಾವು ರಂಗಾಯಣದವರು ಫಿಕ್ಸ್ ಮಾಡಲಿಲ್ಲ. ಹಾಗಾಗಿ ಉಚಿತವಾದ ಪ್ರವೇಶ ಇರೋದ್ರಿಂದ ಮತ್ತು ಹೆಚ್ಚೆಚ್ಚು ಯುವಕರು ಯುವಜನತೆ ಬರುವ ಹಾಗೆ ತಮ್ಮ ಪತ್ರಿಕೆಯಲ್ಲಿ ಒಂದು ಸರಿಯಾದಂಥ ಮಾಹಿತಿಯನ್ನು ಕೊಟ್ಟರೆ ಬರಕ್ಕೆ ಸಾಧ್ಯ ಆಗುತ್ತೆ. ಭಾಳ ಶಾರ್ಟ್ ನೋಟಿಸಲ್ಲಿ ಇದನ್ನು ನಾವು ಆಯೋಜನೆ ಮಾಡಿದ್ದೀವಿ. ಯಾಕಂದರೆ ಇಡೀ ಊರು ಇವತ್ತು ಮಾರಿ ಜಾತ್ರೆಯ ಸಂಭ್ರಮಕ್ಕೆ ಪಾಲ್ಗೊಳ್ಳಿಕ್ಕೆ ತಯಾರಿ ನಡೀತಾ ಇದೆ. ಇಂಥ ಹೊತ್ತಲ್ಲಿ ನಾಟಕಗಳು ಇವೆಲ್ಲಕ್ಕೆ ಜನ ಎಂಗೇಜ್ ಆಗಿಸುವುದು ಬಹಳ ಕಷ್ಟದ ಕೆಲಸ. ಅದು ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ. ದಯಮಾಡಿ ಇದಕ್ಕೆ ತಮ್ಮ ಸಹಕಾರ ಬೇಕು. ಎಲ್ಲ ಪತ್ರಕರ್ತರು ಕೂಡ ಈ ಒಂದು ಪ್ರದರ್ಶನಕ್ಕೆ ಬರಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಈಗ ಬಂದವರು ನಮ್ಮ ಪ್ರಜ್ಞಾರಂಗ ತಂಡದ ಸುದ್ದಿಗೋಷ್ಠಿಯ ಪ್ರಮುಖ ಕಾರಣ ಏನಪ್ಪಾ ಅಂತಂದ್ರೆ, ನಮ್ಮ ಶಿವಮೊಗ್ಗದ ರಂಗಾಯಣ ನಮ್ಮ ಜಂಬಿಯವರ ನಿರ್ದೇಶನದಲ್ಲಿ
DS ಚೌಗಲೆಯವರ ರಚನೆ ಮಾಡಿರ್ತಕ್ಕಂಥ ನಮ್ಮೊಳಗೊಬ್ಬ ಗಾಂಧಿ ಎಂಬ ನಾಟಕವನ್ನ ಸಿದ್ಧಪಡಿಸಿ ನಾಡಿನಾದ್ಯಂತ ಸಂಚರಿಸ್ತಾ ಇದೆ. ಈ ಒಂದು ನಾಟಕ ಈ ತಿಂಗಳ ಅಂದರೆ ಗುರುವಾರ 29ರಂದು ಸಾಗರದ LB ಕಾಲೇಜಿನಲ್ಲಿ ಆವರಣದಲ್ಲಿರ್ತಕ್ಕಂಥ ದೇವರಾಜ ಅರಸು ರಂಗಮಂದಿರದಲ್ಲಿ ಹಲವು ಸಂಘಟನೆಗಳ ಸಹಕಾರದೊಂದಿಗೆ ಆಯೋಜನೆ ಮಾಡಲಾಗಿದೆ. ಬೇರೆ ಬೇರೆ ವಿವರಗಳನ್ನ ಇವರಿಬ್ಬರು ನಿರ್ದೇಶಕರು ಹೇಳ್ತಾರೆ. ಸ್ನೇಹಿತರೆ, ನಿಮ್ಮೆಲ್ಲ ಗೊತ್ತಿರುವ ಹಾಗೆ ಗಾಂಧೀಜಿ ಇಡೀ ಜಗತ್ತಿನಲ್ಲಿ ಅವರ ಅಹಿಂಸೆ ಹೋರಾಟಗಳ ಮೂಲಕ ಒಂದು ವ್ಯಕ್ತಿಯಾಗಿ ಉಳಿಯದೆ ಅವರೊಬ್ಬರು ವಿದ್ಯಮಾನವಾಗಿ ಇಡೀ ಜಗತ್ತಿನಲ್ಲಿ ಅವರು ಅರಳಿದ್ದಾರೆ. ಆದರೆ ಅಂದಿನಿಂದಲೂ ಕೂಡ ಒಂದು ಪುಟ್ಟ ಗುಂಪು ಗಾಂಧೀಜಿಯವರನ್ನ ಸಲ್ಲದ ಕಾರಣಕ್ಕಾಗಿ ವಿರೋಧಿಸ್ತಾ ಬಂದಿದೆ. ಆದರೆ ಇತ್ತೀಚೆಗೆ ವಾಟ್ಸಾಪ್ ಯೂನಿವರ್ಸಿಟಿಯ ಒಂದು ಸಂಚಿನಿಂದಾಗಿ ಗಾಂಧೀಜಿಯ ವಿರುದ್ಧ ಒಂದು ಸುಳ್ಳು ನೆರೆಟಿವ್ಸ್ಗಳನ್ನ ಬಿಲ್ಡಪ್ ಮಾಡ್ತಾ ಇದ್ದಾರೆ. ಯುವ ತಲೆಮಾರು ಗಾಂಧೀಜಿಯವರ ಬಗ್ಗೆ ಸುಳ್ಳು ಅಪನಂಬಿಕೆಗಳನ್ನ ತಿಳಿದುಕೊಳ್ಳುವ ರೀತಿಯಲ್ಲಿ ಒಂದು ವಾತಾವರಣವನ್ನ ಸೃಷ್ಟಿ ಮಾಡ್ತಾ ಇದೆ. ಆದರೆ ನಿಮ್ಗೆಲ್ಲ ಗೊತ್ತಿದೆ, ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಅತ್ಯಂತ ಕಡಿಮೆ ಹಿಂಸೆ ಆಗುವ ಹಾಗೆ, ಅವರಂತೂ ಹಿಂಸೆಗೆ ಪ್ರಚೋದನೆ ಮಾಡಿಲ್ಲ, ಆದರೆ ಬೇರೆ ಬೇರೆ ಗುಂಪುಗಳು ಸ್ವಾತಂತ್ರ್ಯಕ್ಕಾಗಿ ಬೇರೆ ಬೇರೆ ತರಹದ ಹೋರಾಟವನ್ನ ರೂಪಿಸಿದ್ವು. ಅಹಿಂಸಾತ್ಮಕವಾಗಿ ಹೋರಾಟವನ್ನ ಮಾಡ್ಕೊಂಡು ಬಂದು 8 ವರ್ಷಗಳ ಕಾಲ ಬ್ರಿಟಿಷ್ ಸರ್ಕಾರದ ಜೈಲಿನಲ್ಲಿದ್ದು ಉಪವಾಸ ಕುಳಿತು ಉಪ್ಪಿನ ಸತ್ಯಾಗ್ರಹ ಮಾಡಿ ಈ ತರದ ಕ್ವಿಟ್ ಇಂಡಿಯಾ ಚಳವಳಿ ಮಾಡಿ ಭಾರತಕ್ಕೆ ಸ್ವಾತಂತ್ರ್ಯ ತರುವಲ್ಲಿ ವಿಶೇಷವಾದಂತಹ ಪ್ರಯತ್ನವನ್ನ ಮಾಡಿದ್ರು. ಅತ್ಯಂತ ಕಡಿಮೆ ಅಂದ್ರೆ ಅವರ ನಾಯಕತ್ವದಲ್ಲಿ ಹಿಂಸೆ ಅನ್ನೋದೇ ಇಲ್ಲ. ಆ ರೀತಿಯ ಒಂದು ಹೋರಾಟದ ದಿಕ್ಕನ್ನು ತೋರಿಸಿದ್ರು. ಜಗತ್ತಿನ ಬೇರೆ ಬೇರೆ ದೇಶದಲ್ಲಿ ನೆಲ್ಸನ್ ಮಂಡೇಲಾ ಹಿಡಿದು ಅಮೆರಿಕದ ಅಧ್ಯಕ್ಷರಾದಂತ ಅವರಿಂದ ಹಿಡಿದು ಎಲ್ಲರೂ ಕೂಡ ಗಾಂಧೀಜಿಯವರ ಹೋರಾಟವನ್ನ ಪಾಲನೆ ಮಾಡಿದ್ರು. ಆದ್ರೆ ಇತ್ತೀಚೆಗೆ ಗಾಂಧೀಜಿಯವರ ಬಗ್ಗೆ ಒಂದು ವಿಚಿತ್ರವಾದಂತಹ ಸುಳ್ಳು ಅಪನಂಬಿಕೆ ಬರುವಂತ ನೆರೆಟಿವ್ಸ್ ಅನ್ನ ಕಟ್ತಾ ಇದೆ. ರಂಗಾಯಣ ಒಂದು ಪ್ರೊಫೆಷನಲ್ ಸಿಟಿ, ವ್ಯವಸಾಯಿಕ ಒಂದು ರಂಗಭೂಮಿಯ ಮಾಡ್ಲಿಕ್ಕಾಗಿ ಇರುವಂತಹದ್ದು ರಂಗಾಯಣ. ಆ ರಂಗಾಯಣದ ಅಂದ್ರೆ ನಾನು ಈ ಡೈರೆಕ್ಟರ್ ಆಗಿ ಬಂದ ಒಂದು ಮೊದಲ ಪ್ರದರ್ಶನವಾಗಿ ಈ ನಮ್ಮೊಳಗೊಬ್ಬ ಗಾಂಧಿ ಅನ್ನೋ ನಾಟಕವನ್ನ ನಾವು ಮಾಡಿದ್ವಿ. ಈ ನಾಟಕ 10-15 ಆಕರಗಳಿಂದ ಹೆಕ್ಕಿ ತೆಗೆದು ಕಟ್ಟಿರುವ ಒಂದು ಪ್ರದರ್ಶನ. ಇದು ಅದಕ್ಕೆ ಅಕ್ಷರ ರೂಪ ಕೊಟ್ಟಿರೋರು ಚೌಗಲೆ ಸರ್. ಗಾಂಧಿ ಅನ್ನುವುದು ಒಂದು ಶಕ್ತಿ, ಮತ್ತೆ ಅಹಿಂಸಾತ್ಮಕವಾಗಿ ಒಂದು ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಅಂದ್ರೆ ಅದು ನಮ್ದೇ ಭಾರತಕ್ಕೆ ಸಿಕ್ಕಿರೋದು. ಅಲ್ಲಿ ಒಂದು ಅಂದ್ರೆ ಹೇಳ್ದಂಗೆ ಯಾವುದೇ ಸಾವು ನೋವುಗಳನ್ನ ಈಗಾಗಲೇ ನೋಡ್ತಿರೋ ಹೊತ್ತಿಗೆ ಏನಾಗ್ತಿದೆ ಅಂದ್ರೆ ಒಂದು ಹಿಂಸೆ ಅನ್ನೋದು ಪ್ರತಿ ದಿನ ಬೆಳಗಾದ ನಮಗೆ ಕೇಳ್ತಾ ಇದೆ. ಆದ್ರೆ ಅದೆಲ್ಲದಕ್ಕೂ ಕೂಡ ಒಂದು ಸೊಲ್ಯೂಷನ್ ಅಂದ್ರೆ ಗಾಂಧಿಯ ತತ್ವಗಳು ಮತ್ತೆ ಅವರ ಚಿಂತನೆಗಳು ಇವತ್ತು ನಿಜವಾಗ್ಲೂ ನಾವು ಅರ್ಥ ಮಾಡ್ಕೋಬೇಕು. ಮತ್ತೆ ಯಂಗ್ ಜನರೇಷನ್ಗೆ ಒಂದು ಗಾಂಧಿಯವರ ಬಗ್ಗೆ ಏನು ಒಂದು ವಿಷಯಾಂತರವಾಗ್ತಾ ಇದೆ, ಅದು ಅಲ್ಲ. ಮತ್ತೆ ನಿಜವಾದ ಗಾಂಧಿಯವರ ತತ್ವಗಳು ಏನು ಅನ್ನೋದನ್ನ ಹೇಳ್ಬೇಕು ಅನ್ನೋದು ಒಂದು ಇಂಟೆನ್ಷನ್ ಆಗಿದೆ. ಎಲ್ಲ ಕಾರಣಗಳನ್ನ ನಾವು ಇಟ್ಕೊಳ್ತಾ ಒಂದು ಗಾಂಧೀಜಿಯವರ ತತ್ವಗಳು ಇಟ್ಟುಕೊಂಡು ಈ ನಾಟಕವನ್ನು ಕಟ್ಟಲಾಗಿದೆ. ಇದರಲ್ಲಿ ಗಾಂಧಿ ಅನ್ನೋದು ಒಂದು ಮೂರ್ತ ರೂಪ. ಇಲ್ಲಿ ಗಾಂಧಿಯವರು ಈ ನಾಟಕದಲ್ಲಿ ಅಮೂರ್ತ ರೂಪವಾಗಿ ಗಾಂಧಿಯವರು ಬರ್ತಾರೆ ಈ ನಾಟಕದಲ್ಲಿ. ಈಗಾಗಲೇ ಹೆಚ್ಚು ಕಮ್ಮಿ ಈ 20 ಪ್ರದರ್ಶನಗಳನ್ನ ಈಗಾಗಲೇ ಕರ್ನಾಟಕದ ಬೇರೆ ಭಾಗಗಳಲ್ಲಿ ಕಂಡಿದೆ. ಹಾಗಾಗಿ ನಮ್ಮೂರಲ್ಲಿ ಈ ನಾಟಕ ಪ್ರದರ್ಶನ ಆಗ್ಬೇಕು ಅಂತ ಹೇಳಿ ನಾವು ರಾಘು ಸರ್ ಹತ್ರ ಕೇಳಿದವಾಗ LB ಕಾಲೇಜಿನ ಜೊತೆಗೆ ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನ ನಮ್ಮ ಜೊತೆ ಕೈ ಜೋಡಿಸಿದೆ. ಹಾಗಾಗಿ 29ನೇ ತಾರೀಕು ಸಂಜೆ 7 ಗಂಟೆಗೆ LB ಕಾಲೇಜಿನ ದೇವರಾಜ ಅರಸು ಕಲಾಕ್ಷೇತ್ರದಲ್ಲಿ ಈ ನಾಟಕದ ಪ್ರದರ್ಶನ ಆಗುವುದು. ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದ ಆಶಯದಲ್ಲಿ ಚಿದಂಬರರಾವ್ ದಂಡಿಯವರ ನಿರ್ದೇಶನದ ನಮ್ಮೊಳಗೊಬ್ಬ ಗಾಂಧಿ ಎಂತಕ್ಕಂಥ ನಾಟಕ ಪ್ರದರ್ಶನ 29ನೇ ತಾರೀಕು ಕಾಲೇಜಿನ ಆವರಣದಲ್ಲಿರುವ ನಮ್ಮ ದೇವರಾಜ ಅರಸು ಕಲಾಕ್ಷೇತ್ರದಲ್ಲಿ ನಡೀತಾ ಇದೆ.
ನಮ್ಮ ಹೊಸ ಆಡಳಿತ ಮಂಡಳಿ ಬಂದ ಮೇಲೆ ಮಕ್ಕಳಿಗೆ ಹಾಗೂ ಸುತ್ತಮುತ್ತಲಿನ ಜನತೆ ಸಾಗರ ತಾಲೂಕಿನ ಜನತೆಗೆ ಸಾಂಸ್ಕೃತಿಕ ಶೈಕ್ಷಣಿಕದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ವಿದ್ಯಾರ್ಥಿಗಳು, ರೈತರು ಮತ್ತು ಸಾವಿರ ಜನರು ಆಗಮಿಸಬೇಕು. 2 ಶೋಗಳಿರ್ತದೆ. ಮಧ್ಯಾಹ್ನ 2:30 ಗಂಟೆಗೆ ಒಂದು ಶೋ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರು ಬರಬಹುದು. ಸಂಜೆ ಶೋ ಇರ್ತದೆ. ನಾವು ಈಗಾಗಲೇ ವಿದ್ಯಾರ್ಥಿಗಳ ಶೋ ನಂತರ ಇದರ ನಿರ್ದೇಶಕರು, ರಂಗಾಯಣ ನಿರ್ದೇಶಕರ ಜೊತೆ ಸಂವಾದವನ್ನು ಕೂಡ ಇಟ್ಟಿದ್ದೇವೆ. ಮಕ್ಕಳು ಪ್ರಶ್ನೆಯನ್ನು ಕೇಳಬಹುದು. ಅದನ್ನು ಕೂಡ ಉತ್ತರವನ್ನು ನಮ್ಮ ನಿರ್ದೇಶಕರು ಕೊಡ್ತಾರೆ. ಯಾಕೆಂದ್ರೆ ಈ ನಾಟಕ ಒಂದು ಒಳ್ಳೆಯ ನಾಟಕವಾಗಿದೆ. ಮಕ್ಕಳ ಪಾಠ ಪ್ರವಚನ ಕೂಡ ಇದೆ. ನಾವು ಕಾಲೇಜಿನಲ್ಲಿ ಇದರ ಬಗ್ಗೆ ದೀರ್ಘವಾಗಿ ಚರ್ಚಿಸಿ ಈ 2 ಶೋಗಳನ್ನ ನಮ್ಮ ಕಾಲೇಜ್ ಆವರಣದಲ್ಲಿ ನಿರ್ವಹಿಸ್ತಾ ಇದ್ದೇವೆ. ಇದಕ್ಕೆಲ್ಲರೂ ಕೂಡ ಸಹಕಾರಬೇಕು. ಈ ನಾಟಕ ಯಶಸ್ವಿಯಾಗಲಿ. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.